ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ಹಾಗೂ ಇವತ್ತು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಿದ್ದೀನಿ. ನೋಡ್ತಿರ್ಬೋದು, ಎಲ್ಲರಿಗೂ ಇದು ಏನು ಹೂವು ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಬನ್ನಿ ಇವತ್ತು ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಇದು ದೋಷ ನಿವಾರಣೆಗಾಗಿ ಮಾಡ್ತಾರೆ. ಈಗ ಆಷಾಢ ಮಾಸವನ್ನು ಸಾಮಾನ್ಯವಾಗಿ ಹೊಸ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ದೂರ ಇಡ್ತಾರೆ. ಯಾಕಪ್ಪ ಅಂತಂದರೆ ಆದರೆ ಈ ದೇವಿಯ ಆರಾಧನೆಗೆ ಈ ಮಾಸ ಅತ್ಯಂತ ಶ್ರೇಷ್ಠ ಅಂತ ಅನ್ಬೋದು. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಗ್ರಹ ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಆರ್ಥಿಕ ಸ್ಥಿರತೆ ಅಂದರೆ ಪ್ರಸ್ತುತ ವರ್ಷದ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುವ ಆಷಾಢ ಶುಕ್ರವಾರಗಳನ್ನು ಲಕ್ಷ್ಮಿಯನ್ನು ಆರಾಧಿಸಿದರೆ ವರ್ಷವಿಡೀ ಹಣದ ಹರಿವು ಸುಗಮವಾಗಿರುತ್ತದೆ ಅಂತ ಒಂದು ನಂಬಿಕೆ. ಮತ್ತು ಮನೆಯಲ್ಲಿ ಶಾಂತಿ, ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ದಾಂಪತ್ಯದಲ್ಲಿ ಮಾಧುರ್ಯ ಹೆಚ್ಚಲು ದೇವಿಯ ಅನುಗ್ರಹ ಅತ್ಯಗತ್ಯ ಇರುತ್ತೆ. ಹಾಗಾಗಿ ನಾವು ಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಹಾಗಾದರೆ ಈ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂತ ನಾವು ನೋಡೋಣ. ಮತ್ತು ಈ ಪೂಜೆ ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಆಗ್ತಾರೆ. ದೀರ್ಘಕಾಲದ ಆರ್ಥಿಕ ಸಮಸ್ಯೆ ಇರುತ್ತಲ್ವ, ಮತ್ತು ಸಾಲದ ಸುಳಿವಿನಿಂದ ಮುಕ್ತಿ ದೊರೆಯುತ್ತೆ. ಮತ್ತು ಸಂಪತ್ತು ವೃದ್ಧಿಯಾಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಐಶ್ವರ್ಯ, ಧಾನ್ಯ ಮತ್ತು ಭೌತಿಕ ಸೌಲಭ್ಯಗಳನ್ನು ಲಭಿಸುತ್ತದೆ. ಮತ್ತು ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಜೀವನದಲ್ಲಿ ಏನೇ ಹೋರಾಟಗಳಲ್ಲಿ ಏನೇ ಮಾಡ್ತೀವಿ ಅಂದ್ರೂ ಜಯ ಸಿಗುತ್ತೆ. ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗುತ್ತೆ. ಬನ್ನಿ ಹಂಗಾದರೆ ಆಷಾಢ ಮಾಸದಲ್ಲಿ ಶುಕ್ರವಾರ ಪೂಜೆ ಯಾವ ಥರ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರಲ್ಲ. ಈಗ ನಾನು ನನಗೆ ಗೊತ್ತಿರೋ ಅಷ್ಟು ತಿಳಿಸ್ಕೊಡ್ತೀನಿ. ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ದೇವ್ರ ಮನೆಯೆಲ್ಲ ನೀಟಾಗಿ ಸ್ವಚ್ಛಗೊಳಿಸಿ, ಮನೆಯಲ್ಲಿ ಕಳಶವನ್ನು ಪ್ರತಿಷ್ಠಾಪಿಸಿ, ಮತ್ತು ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಅಲಂಕರಿಸಿ, ಮತ್ತು ತಾಯಿ ಲಕ್ಷ್ಮಿಗೆ ಅರಿಶಿಣ, ಕುಂಕುಮ, ಹೂಗಳಿಂದ ಅರ್ಚಿಸಿ, ಮತ್ತು ನೈವೇದ್ಯಕ್ಕಾಗಿ ಹೆಸರುಬೇಳೆ, ಕೋಸಂಬರಿ ಅಥವಾ ಸಜ್ಜಿಗೆ ಈ ಥರ ನೈವೇದ್ಯಕ್ಕೆ ಏನಾದರೂ ಮಾಡಿ, ಮತ್ತು ಸಂಜೆ ಟೈಮಲ್ಲಿ ಸುಮಂಗಲಿಯರನ್ನು ಆಹ್ವಾನಿಸಿ ಬಾಗಿನ ಕೊಡೋದು. ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕಾಗುತ್ತೋ 5 ಜನ 9 ಜನ ಇವ್ರಿಗೆ ಕರೆದ್ಬಿಟ್ಟು ಬಾಗಿನ ಕೊಡೋದ್ರಿಂದ ನಮಗೆ ಮನೆಯಲ್ಲಿ ಸಮೃದ್ಧಿ ಇನ್ನೂ ಹೆಚ್ಚಾಗುತ್ತೆ. ಮತ್ತು ಈ ಪೂಜೆ ಹೆಂಗೆ ಮಾಡಬೇಕಪ್ಪ ಅಂತಂದರೆ, ಮೊದಲು ನಾವು ವಿನಾಯಕನಿಗೆ ಪೂಜೆ ಮಾಡಬೇಕು. ನಂತರ ಲಕ್ಷ್ಮೀ ದೇವಿಗೆ ಪಾದ್ಯ, ಅರ್ಘ್ಯ, ಆಚಮನ, ನೀರು ಅರ್ಪಿಸುವುದು ಮಾಡಿ, ಮತ್ತು ಅರಿಶಿನ, ಕುಂಕುಮ, ಗಂಧ ಮತ್ತು ಅಕ್ಷತೆಯಿಂದ ದೇವಿಗೆ ಅಲಂಕರಿಸಿ, ಮತ್ತು ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಏನಾದರೂ ನಿಮಗೆ ಬರಲಿಲ್ಲ ಅಂದರೆ ಈ ಥರ ಹೇಳ್ಬೋದು: ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರ ನೀವು ಪಠನೆ ಮಾಡ್ಬೋದು. ನೈವೇದ್ಯಕ್ಕಾಗಿ ದೇವಿಗೆ ಸಜ್ಜಿಗೆ, ಪಾಯಸ, ಹೆಸರುಬೇಳೆ, ಕೋಸಂಬರಿ ಈ ಥರ ಎಲ್ಲ ನೈವೇದ್ಯಕ್ಕಾಗಿರ್ಬೋದು ಇವಾಗ ಹೇಳ್ದಂಗೆ. ಮತ್ತು ಪೂಜೆಯ ಕೊನೆಯಲ್ಲಿ ಧೂಪ, ದೀಪ ಇವೆಲ್ಲ ಬೆಳಗಿನ ಮಹಾಮಂಗಳಾರತಿ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ಬಿಟ್ಟು ಮಹಾಮಂಗಳಾರತಿ ಮಾಡಬೇಕು. ಮತ್ತು ಸಂಜೆ ಟೈಮಲ್ಲಿ ದೇವ್ರ ಕೋಣೆಯಲ್ಲಿ, ಇವಾಗ ದೇವ್ರ ಮನೆಯಲ್ಲಿ ಮತ್ತು ಮುಖ್ಯ ದ್ವಾರ ಅಂದರೆ ಇಲ್ಲಿ ನಮ್ಮ ಮನೆ ಬಾಗಿಲಿರುತ್ತಲ್ಲ, ಅಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಆಷಾಢ ಮಾಸದಲ್ಲಿ ವಿಶಿಷ್ಟ ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಆಷಾಢ ಮಾಸ ಅಂದ್ರೇ ಈ ವಿಶಿಷ್ಟ ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಈ ಮಾಸ ಭಕ್ತಿ, ಜ್ಞಾನ, ತಪಸ್ಸು ಮತ್ತು ಆತ್ಮ ಸಾಧನೆಗೆ ಮೀಸಲಾಗಿ ಅತ್ಯಂತ ಪವಿತ್ರ ಮಾಸವೆಂದೇ ಹೇಳ್ತಾರೆ ಎಲ್ಲರೂ. ಈ ಮಾಸದಲ್ಲಿ ನೋಡ್ತಾ ಇರ್ಬೋದು ನೀವು,
ಈ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ನಡೀತಾ ಇರ್ತವೆ, ಪುನಸ್ಕಾರಗಳು ನಡೀತಿರ್ತವೆ. ಅದರಲ್ಲೂ ಆಷಾಢ ಸೋಮವಾರ, ಶುಕ್ರವಾರಕ್ಕೆ ವಿಶೇಷ ಮಹತ್ವ ಇರುತ್ತೆ. ಇದಕ್ಕಾಗಿ ಅನೇಕ ಆಷಾಢ ಮಾಸದಲ್ಲಿ ದೇಗುಲಕ್ಕೆ ಭೇಟಿ ನೀಡ್ತಾರೆ. ತಾಯಿ ಮಹಾಲಕ್ಷ್ಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಕುಂಠದ ಅಧಿಪತಿಯಾದಂತಹ ಶ್ರೀ ಮಹಾವಿಷ್ಣುವಿನ ಪತ್ನಿ ಅಂತ ಹೇಳ್ಬೋದು. ಹಣ, ಐಶ್ವರ್ಯ, ಸಿರಿ, ಸಂಪತ್ತುಗಳು ಆದಿದೇವತೆ ಎಂದು ಲಕ್ಷ್ಮಿಯನ್ನು ಪೂಜಿಸ್ತಾರೆ. ಮತ್ತು ಲಕ್ಷ್ಮಿಯನ್ನು ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಪ್ರತಿ ವರ್ಷದ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಲಕ್ಷ್ಮಿಗೆ ವಿಶೇಷ ಪೂಜೆಗಳನ್ನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾರೆ. ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ಕೂಡ ನವರಾತ್ರಿ ಹಬ್ಬದ ಸಮಯದಲ್ಲಿ ಕೂಡ ವಿಶೇಷ ಪೂಜೆಯನ್ನು ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾರೆ. ಮತ್ತು ಲಕ್ಷ್ಮೀ ದೇವಿಗೆ ಅಂದರೆ ಸುಮಾರು ವಿವಿಧ ಸ್ವರೂಪಗಳಿವೆ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಈ ಥರ ಹಲವಾರು ಸ್ವರೂಪಗಳಿವೆ. ಮತ್ತು ಲಕ್ಷ್ಮೀ ದೇವಿಯು ಪೂಜೆ ಮಾಡಿದ ರಾತ್ರಿ ಭೂಲೋಕಕ್ಕೆ ಬರ್ತಾಳೆ ಅಂತ ಒಂದು ನಂಬಿಕೆ ಕೂಡ ಇರುತ್ತೆ. ನಾನು ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಣ ಮುಹೂರ್ತದಲ್ಲಿ ನನ್ನ ಪೂಜೆ ಎಲ್ಲ ಮುಗಿಸ್ಕೊತೀನಿ. ನೋಡಿ, ನಾನು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ. ಕುಂಕುಮಾರ್ಚನೆ ಮಾಡುವಾಗ ಮಹಾಲಕ್ಷ್ಮಿಯ ಅಷ್ಟೋತ್ತರ 108 ಬಾರಿ ನಾನು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ನನಗೆ ಇವತ್ತು ಪೂಜೆ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ನಾನು ನಮ್ಮನೆ ಹತ್ರನೇ ಪಾರಿಜಾತ ಗಿಡ ಇದೆ. ನಾನು ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಾದ್ಮೇಲೆ ಕೆಳಗೆ ಹೋಗ್ಬಿಟ್ಟು ಪಾರಿಜಾತ ಹೂವು ಎಲ್ಲ ನಾನು ತುಂಬಾ ಎಷ್ಟೊಂದು ಅಂದರೆ ಒಂದು ಏನಿಲ್ಲ ಅಂದರೆ ಒಂದು ಕವರ್ ತುಂಬ ನಾನು ಹೂವುಗಳನ್ನ ಬೆಳಗ್ಗೆ 2 ನಿಮಿಷದಲ್ಲಿ ಬೇಗ ಹೋಗ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಹೋಗ್ಬಿಟ್ಟು ನಾನೆಲ್ಲ ಹೂವೆಲ್ಲ ತೊಗೊಬರ್ತೀನಿ. ಮತ್ತು ಹೂಗಳನ್ನ ಪಾರಿಜಾತ ಹೂವು ಅಂದರೆ ಲಕ್ಷ್ಮಿ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಬೇಗ ಹೋಗ್ಬಿಟ್ಟು ತೊಗೊಬರ್ತೀನಿ. ಮತ್ತು ಕುಂಕುಮಾರ್ಚನೆ ಎಲ್ಲ ಮುಗಿಯುತ್ತೆ. ಕುಂಕುಮಾರ್ಚನೆ ಮುಗಿದ್ಮೇಲೆ ನಾನು ಹೊರಗಿಂದ ಹೋಗ್ಬಿಟ್ಟು ನಾನು ರಂಗೋಲಿ ನೋಡ್ತೀನಿ. ನೋಡೋಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ರಂಗೋಲಿ ನೋಡೋದೇ ಏನೋ ಒಂಥರ ಖುಷಿ. ಮತ್ತು ಹಂಗೆ ಒಳಗೆ ಬಂದರೆ ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವರು ನೋಡ್ತೀನಿ. ಹಾಗೆ ಆಹಾ, ನೋಡೋಕ್ಕೆ ಎಷ್ಟು ಖುಷಿಯಾಗಿ ಚೆನ್ನಾಗಿ ಕಾಣ್ತಿದೆ. ಮತ್ತು ನಮ್ಮ ಮಹಾಲಕ್ಷ್ಮಿಯನ್ನು ನಾನು ಇನ್ನೊಂದು ಸರಿ ನೋಡ್ತಾಯಿದ್ದೀನಿ. ನೋಡಿ, ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯವ್ರು ಬಂದ್ಬಿಟ್ಟು ಒಂದೆಲ್ಲ ಪೂಜೆ ಎಲ್ಲ ಆಗಿರುತ್ತೆ. ಮತ್ತು ಅವ್ರು ಬಂದ್ಬಿಟ್ಟು ದೀಪ ಹಚ್ತಾ ಇದ್ದಾರೆ. ನನ್ನ ದೊಡ್ಡ ದೀಪ ಎಲ್ಲ ಹಚ್ಚಿದ್ನಲ್ವ, ಬ್ರಾಹ್ಮಿ ಮುಹೂರ್ತದಲ್ಲೇ ನಾನೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ. ಆಮೇಲೆ ದೊಡ್ಡ ದೀಪದಲ್ಲಿ ಎಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ಅವರು ಮತ್ತೆ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನೀಟಾಗೆಲ್ಲ ದೀಪ ಹಚ್ತಾ ಇದ್ದಾರೆ ನೋಡಿ. ಅವ್ರಿಗೆ ನಾನು ಮಾಡಾದ್ಮೇಲೆ ಬಂದರೆ ಅವರು ನೀಟಾಗಿ ಎಲ್ಲ ಪೂಜೆ ಮಾಡ್ತಾರೆ. ಅವರು ಅಷ್ಟೇ ಒಂದಿನ ಪೂಜೆ ಮಾಡ್ದಂಗೆ ಇರೋಕ್ಕೆ ಇಷ್ಟಪಡಲ್ಲ. ಯಾವಾಗ ಪೂಜೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ. ನಾನೇ ಇನ್ನೂ ಸ್ವಲ್ಪ ಬೇಗ ಅಂತೇಳ್ಬಿಟ್ಟು ನನಗೆ ಟೈಮ್ ಆಗೋಲ್ಲ ಅಂತೇಳ್ಬಿಟ್ಟು ಬೇಗ ಮಾಡಿಬಿಡ್ತೀನಿ. ಬಟ್ ನಮ್ಮ ಮನೆಯವ್ರು ಹಂಗಲ್ಲ. ನೋಡಿ, ನಮ್ಮ ಮನೆಯವರು ನೀಟಾಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಅಷ್ಟೇ ಪೂಜೆ ಮಾಡಬೇಕು ಅಂದರೆ ತುಂಬ ಇಷ್ಟ. ಆಮೇಲೆ ಅವ್ರು ಎದ್ದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.